ಮೈ ಗಾಡ್, 1 ಇಂಚಿಗೆ ಮಸಾಲ ಇದೆ. ಬಟ್ ಆ ಮಸಾಲ ಒಂದು ತುಂಬ ಚೆನ್ನಾಗಿದೆ. ಲೈಟಾಗಿ ಮುಟ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟೆ, ಭಾರಿ ಇದೆ. ಮೀಲ್ಸ್ 50 rupees ಅನ್ಲಿಮಿಟೆಡ್. ರೈಸ್ ಅನ್ಲಿಮಿಟೆಡ್ ಇರುತ್ತೆ. ಅನ್ಲಿಮಿಟೆಡ್, ಎಲ್ಲ ಅನ್ಲಿಮಿಟೆಡ್. ಎಲ್ಲ ಅನ್ಲಿಮಿಟೆಡ್. ಇದು ಹಿಂದಿ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಗುರು, ಇವತ್ತು ನಾವೆಲ್ಲಿದ್ದೇವೆ ಅಂದ್ರೆ ಕಾರ್ಕಳ ಗಾಯ್ಸ್. ಕಾರ್ಕಳದಿಂದ ಒಂದು 15ರಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತ ನೆಲ್ಲಿಕಾರ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ರೀಸೆಂಟ್ ಆಗಿ ಶುರುವಾಗಿರುವಂತ ಹಮ್ಮಾಸ್ ಬಾಳೆ ಎಲೆ ಮೀನು ಊಟ ಗಾಯ್ಸ್. 2 ಹೆಣ್ಮಕ್ಳು ಅದಾದ್ಮೇಲೆ ಅಪ್ಪ ಅಮ್ಮ ಸೇರಿಸ್ಕೊಂಡು ನಡೆಸ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಅವ್ರ ಮನೇಲೆ ತೋಟದ ನಡುವೆ ನಡೆಸ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್ ಅಂತಾನೆ ಹೇಳ್ಬೋದು. ಮೀನು ಊಟ 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ಅದರೊಟ್ಟಿಗೆ ತವಾ ಫ್ರೈನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ವೆರೈಟೀಸ್ ಆಫ್ ತವಾ ಫ್ರೈ ಮಧ್ಯಾಹ್ನ ಮತ್ತೆ ರಾತ್ರಿ 2 ಟೈಮ್ ಸಿಗುತ್ತೆ. ಮಧ್ಯಾಹ್ನ 12ರಿಂದ ಒಂದು 3:30-4 ಗಂಟೆ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ರಾತ್ರಿ ಒಂದು 7ರಿಂದ 9:30-10 ಗಂಟೆ ತನಕ ಊಟ ಸಿಗುತ್ತೆ. ನಾವು ಮಧ್ಯಾಹ್ನ ಲಂಚ್ಗೆ ಬಂದಿದ್ದೀನಿ. ಓಣ ಈಸ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಲೈಕ್, ಶೇರ್, ಕಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಓಣ. ಹೆವಿ ಶೆಕೆ ಅನ್ನಂಗಿಲ್ಲ, ಸ್ನಾನ ಮಾಡಬೇಕು. ಮಸಾಲ ಹಾಕಿದ್ಮೇಲೆ ಯಾವ್ಯಾವ ಫಿಶ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಡಿಸ್ಕೋ, ಇದು ಬಾಂಗ್ಡಾ, ಇದು ಬಂಗ್ಡೆ, ಇದು ಮುರು. ಇದು ಮುರು. ಹೌದು. ಓಕೆ ಡನ್. ಇದೆರಡು ಮಸಾಲ ಸ್ವಲ್ಪ ಜಾಸ್ತಿ, ಅದರಲ್ಲಿ ಓಕೆ ಡನ್. ರೈಸ್ ತಗೊಬಂದ್ಬಿಡಿ. ಓಕೆ ಎಸ್, ಬಂದು ಸೀಟಿಂಗ್ ತೊಗೊಂಡಿದ್ದೀವಿ. ಬಾಳೆ ಎಲೆ ಮೀನುಟ ಆಬ್ವಿಯಸ್ಲಿ ಹೆಸರಲ್ಲೇ ಇರಂಗೆ ಬಾಳೆ ಎಲೆಲ್ಲೇ ಕೊಡುವಂಥದ್ದು. ಈ ಥರ ಜಾಗದಲ್ಲಿ ಒಂದು ಒಳ್ಳೆ ವೈಬು. ಬಟ್ ಆ ಕಡೆ ಕೂತ್ಕೊಂಡ್ರೆ ಹೆವಿ ಶೆಕೆ ಗುರು. ಇಲ್ಲಿ ಫ್ಯಾನ್ ಇಡ್ಸಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿದೆ. ಫ್ಯಾನ್ ಏನೋ ತಿರುಗಿಸಿ ಅಂದ್ಕೊಳ್ಳಿ, ಕಿತ್ಕೊಳ್ಳೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಶೆಕೆ ಅಂತೂ. ಕ್ಲೀನ್ ಮಾಡಿಕೊಂಡು ಟೋಟಲ್ ಒಂದು 6 ವೆರೈಟಿ ಫಿಶ್ ಸರ್ವ್ ಮಾಡ್ತಾರಂತೆ. ಇವತ್ತು 4 ಹಾಕಿದ್ದೀವಿ ಸರ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಒಂದು 3 ವೆರೈಟಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕಬಾಬು, ಅದಾದಮೇಲೆ 50 ರೂಪೀಸ್ ಅನ್ಲಿಮಿಟೆಡ್ ಊಟ. ಅನ್ಲಿಮಿಟೆಡ್ ಅಂದರೆ ಎಲ್ಲನೂ ಅನ್ಲಿಮಿಟೆಡ್, ಎಷ್ಟು ಸಲ ಬೇಕಾದರೂ ತಗೋಬೋದು ನೀವು. ಬನ್ನಿ ಮ್ಯಾಮ್, ಕೊಡಿ. ಇವತ್ತು ಡ್ರೈ ಫಿಶ್ ಓಕೆ, ಚೇಂಜ್ ಆಗ್ತಾ ಇರ್ತದೆ. ಚೇಂಜ್ ಮಾಡ್ತಾ ಇರ್ತೀರಾ? ಚೇಂಜ್ ಮಾಡಿ, ಡೈಲಿ ಚೇಂಜ್ ಈ ಸೀಗಡಿ ಅಂತಾರಲ್ಲ ಅದ ಇದು? ಇಲ್ಲ, ಇದು ಡ್ರೈ ಫಿಶ್. ಓಕೆ, ಇದು ಅಂದ್ರೆ ಇನ್ನೊಂದು ಟೈಪ್. ಓಕೆ, ಡ್ರೈ ಪ್ರಾನ್ಸ್ ಇದು, ನಿನ್ನೆ ಡ್ರೈ ಪ್ರಾನ್ಸ್. ಓಕೆ ಓಕೆ, ಡ್ರೈ ಎಷ್ಟು ಬೇಕಿತ್ತು ಸಾಕು. ಇದು ಕೂಡ ಅನ್ಲಿಮಿಟೆಡಾ? ಎಲ್ಲ ಅನ್ಲಿಮಿಟೆಡ್. ಡನ್. ಬಾಳೆಯಲ್ಲಿ ಕೊಡುವಂಥ ಐಟಮ್ ಪ್ರತಿಯೊಂದು ಅನ್ಲಿಮಿಟೆಡ್. ಅದಾದಮೇಲೆ ಸಪ್ರೇಟಾಗಿ ನೀವು ಸ್ಟಾರ್ಟರ್ಸ್ ತಗೋದ್ರೆ ಅದಕ್ಕೆ ಚಾರ್ಜಬಲ್ ಇರುತ್ತೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದಾಜಾಗಿ ನಿಮಗೆ ಚಿಕ್ಕದಿಂದನೂ ಸಿಗುತ್ತೆ ಬೈ 80. ನಾನು ತೊಗೊಂಡಿರೋದಲ್ಲ 120 ರೂಪೀಸ್ ಚಾರ್ಜ್, ಬಿಕಾಸ್ ದೊಡ್ಡ ಸೈಜ್ಗೆ. ಓಕೆ, ನಾನ್ ವೆಜ್ ಇರಬೇಕಾದ್ರೆ ವೆಜ್ ತಿಂತಾರಾ? ಓಕೆ. ಹಾಂ, ನಾನು ತಿನ್ನಲ್ಲ, ನನಗೆ ಸೈಡೇ ಹೋಗಲ್ಲ. ನಾನು ವೆಜ್ಜು ತಿನ್ನಿ, ವೆಜ್ಜು ಇಷ್ಟಪಡೋರು ತಿನ್ನಿ. ನಾನು ನಾನ್ ವೆಜ್ ಇದ್ದಾಗ ನಾನು ನಾನ್ ವೆಜ್ಗೆ ಪ್ರಿಫರೆನ್ಸ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಇಲ್ಲಿ ವೈಟ್ ರೈಸ್ ಸಿಗಲ್ಲ, ಜಸ್ಟ್ ಬಾಯ್ಲ್ಡ್ ರೈಸ್ ಸ್ವಲ್ಪ. ಸಾಕು. ನಾನು ಈ ಥರ ಕಾನ್ಸೆಪ್ಟಲ್ಲಿ ಲಾಸ್ಟ್ ನಾನು ಮಾಡಿದ್ದು. ಈ ಕಾರ್ಕಳದಲ್ಲೇ ಒಂದು ಕಾನ್ಸೆಪ್ಟ್ ಮಾಡಿರ್ತೀನಿ ಮಂಗಳೂರಿಗೆ ಹೋಗ್ಬೇಕಾದ್ರೆ. ಅದು ಕೂಡ ಮನೆ ಊಟ, ತೋಟದ ಮಧ್ಯೆ ಮಾಡಿದ್ರು. ಸೇಮ್ ಟು ಸೇಮ್ ಕಾನ್ಸೆಪ್ಟಲ್ಲಿ ಇಲ್ಲಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಲೇಡೀಸ್, ಸೊ ಈ ಕಡೆ ಬಂದಾಗ ಪಕ್ಕ ನಿಲ್ಲಿಸಿ ಟೇಸ್ಟ್ ಮಾಡಿ ಅವ್ರಿಗೊಂದು ಸಪೋರ್ಟ್ ಕೊಡಿ ಅಂತ ಪಕ್ಕ ಹೇಳ್ತೀನಿ. ಟೇಸ್ಟ್ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಯಾವ ಫಿಶ್ ಇದು? ಫಿಶ್ ಬೂತಾಯಿ. ಓಕೆ. ಡೈಲಿ ಚೇಂಜ್ ಮಾಡ್ತಾ ಇರ್ತೀನಿ, ಮಿಕ್ಸ್. ಓಕೆ. ಸ್ವಲ್ಪ ಗ್ರೇವಿ ಮಾತ್ರ ಹಾಕಿ. ಫಿಶ್ ಬೂತಾ ಬೇಡ. ಫಿಶ್ ಒಂದು ಪೀಸ್ ಕೊಡ್ತೀರಲ್ಲ? ಒಂದು ಪೀಸ್, ಕೆಲವೊಬ್ರು ಜಾಸ್ತಿ ಕೊಡ್ತೇವೆ. ಫಿಶ್ ಅನ್ಲಿಮಿಟೆಡ್ ಕೊಡ್ತೀರಾ 50 ರೂಪಾಯಿಗೆ? ಓಕೆ ಡನ್. ಈಗ ಇಷ್ಟೇ ಅಲ್ಲ? ಓಕೆ ಡನ್. ಎಸ್, 50 ರೂಪಾಯಿ ಊಟದಲ್ಲಿ ಇದು ಪೂರ್ತಿ ಐಟಮ್ ಬರುತ್ತೆ. ಏನು ಬಾಯ್ಲ್ಡ್ ರೈಸು, ಅದಾದಮೇಲೆ ಫಿಶ್ ಗ್ರೇವಿ. ಓಕೆ, ಇದು ಹೋಮ್ ಮೇಡ್ ಅಲ್ಲ? ಇವಾಗ ತೊಗೋಬೇಕಂದ್ರೆ ಇಲ್ಲೇ ತೊಗೋಬೇಕಾ ಅಥವಾ ಆಚೆ ಎಲ್ಲಾದರೂ ಸೇಲ್ಸ್ ಮಾಡ್ತಾ ಇದ್ದೀರಾ? ಕಾಲ್ ಮಾಡಿಬಿಟ್ಟು ಕೊರಿಯರ್ ಮಾಡ್ತೀರಾ? ಓಕೆ ಡನ್. ಇ ಕಾಮರ್ಸಲ್ಲಿ ಸಿಗಲ್ಲ? ಓಕೆ ಡನ್. ನಿಮಗೆ ಇವ್ರ ಡ್ರೈ ಶ್ರಿಮ್ಸ್ ಚಟ್ನಿ ಹೋಮ್ ಮೇಡ್ ಸ್ಟೈಲ್ ಬೇಕಿತ್ತಂದರೆ ಇವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಕೊರಿಯರ್ ಮಾಡ್ತಾರೆ, ಇ ಕಾಮರ್ಸಲ್ಲಿ ಸಿಗಲ್ಲ. ನೀವು ಡೈರೆಕ್ಟಾಗಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಅಥವಾ ಹೋಟೆಲಿಗೆ ಬಂದ್ರಿ ಅಂದರೆ
ಈಸ್ಕೊಂಡು ಹೋಗ್ಬೋದು. ಕ್ವಾಂಟಿಟಿ ವೈಸಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ, ಇಷ್ಟ ಆದರೆ ತೊಗೊಳ್ಳಿ. ಸೊ ಇವಾಗ ಹೇಳ್ಬಿಡ್ತೀನಿ ಯಾವ ಐಟಮ್ ಬಂದಿದೆ ಅಂತ. ಈಗ ಅನ್ಲಿಮಿಟೆಡ್ ಊಟದಲ್ಲಿ ಬಾಯ್ಲ್ಡ್ ರೈಸು, ವೈಟ್ ರೈಸ್ ಇವ್ರ ಹತ್ರ ಸಿಗಲ್ವಂತೆ. ಬಾಯ್ಲ್ಡ್ ರೈಸ್ ಒಟ್ಟಿಗೆ ಫಿಶ್ ಗ್ರೇವಿ. ಇವತ್ತು ಬೂತೆ ಹಾಕಿದರೆ ಫಿಶ್ ಚೇಂಜ್ ಆಗ್ತಾ ಇರುತ್ತೆ. ಎಷ್ಟು ಬೇಕಾದ ನೀವು ತೊಗೋಬೋದು, ನಿಮ್ಗೆ ಎಷ್ಟು ಬೇಕೋ ಅದು ತೊಗೊಳ್ಳಿ. ಅದಾದಮೇಲೆ ಇಲ್ಲೊಂದು ವೆಜಿಟೇರಿಯನ್ ಪಲ್ಯ, ನಂತರ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಡ್ರೈ ಫಿಶ್ ಚಟ್ನಿ ಟೈಪಲ್ಲೂ, ನಾವಾಗಲೇ ಶ್ರಿಮ್ ತೋರಿಸಲ್ಲ, ಡೈಲಿ ಚೇಂಜ್ ಆಗ್ತಿರುತ್ತಂತೆ ಈ ಚಟ್ನಿ ಅಂತೂ. ಆಮೇಲೆ ಫಿಶಲ್ಲಿ ನಾನು ತೊಗೊಂಡಿರೋದು ಐ ಥಿಂಕ್ ಇದು ಡಿಸ್ಕೋನೋ ಮುರುನೋ, ನನಗಂತೂ ನಿಜ ಗೊತ್ತಾಗ್ತಾ ಇಲ್ಲ. ಡಿಸ್ಕೋ ಅಥವಾ ಮುರು ಅಂತ ಅನ್ಕೊಳ್ಳಿ, ಮಸಾಲ ಫ್ರೈ ಮಾಡಿರೋಂಥದ್ದು. ಹಾಗೆ ಈ ಕಡೆ ಬಂದರೆ ಇದು ಕೂಡ ಡಿಸ್ಕೋನೋ ಮುರುನೋ ಗೊತ್ತಿಲ್ಲ, ಎರಡರಲ್ಲಿ ಚೇಂಜ್ ಆಗುತ್ತೆ. ಇದು ಕೂಡ ಮಸಾಲ ಫ್ರೈ. ಬಟ್ ಈ ಐಟಮ್ ಅಂತೂ ಪಕ್ಕಾ ಗೊತ್ತು ನನಗೆ. ಬಾಂಗ್ಡೆ ಫಿಶ್ ಹೇಗಿದೆ ನೋಡಿ ಮಸಾಲ ಅಂತೂ. ಇದು ಹೋಮ್ ಮೇಡ್ ಮಸಾಲ, ಫ್ರೈ ಮಾಡಿಬಿಟ್ಟು ನಂತರ ಲಾಸ್ಟ್ಗೆ ಹಾಕಿ ಟಾಸಿಂಗ್ ಥರ ಮಾಡಿ ಕೊಡ್ತಾರೆ. ಈಗ ನಾವು ಫಸ್ಟು ಬಾಂಗಡೆಯಿಂದನೇ ಹೋಗ್ಬಿಡೋಣ. ಎಸ್, ಈಗ ಕಬಾಬ್ ಒಂದು ಪ್ಲೇಟ್ ಹೇಳಿದ್ವಿ, ಅದನ್ನು ತೊಗೊಬಂದು ಕೊಟ್ಟಿದ್ದಾರೆ. ಈಗ ಬಾಂಗಡೆ ಅದನ್ನು ಟೇಸ್ಟ್ ಮಾಡೋಣ, ಯಾವ ಲೆವೆಲಿಗೆ ಮಸಾಲ ಇರುತ್ತೆ ಅಂತ ತೋರಿಸಿ ನೋಡಿ. ಬೇಸ್ ಮಸಾಲ ಹಾಕಿ ಫಸ್ಟ್ ಫ್ರೈ ಮಾಡ್ಕೋತಾರೆ, ನಂತರ ಲಾಸ್ಟ್ಗೆ ಈ ಥರ ಎಕ್ಸ್ಟ್ರಾ ಮಸಾಲಾಸ್ ಹಾಕ್ತಾರೆ. ಓ ಮೈ ಗಾಡ್, 1 ಇಂಚಿಗೆ ಮಸಾಲ ಇದೆ. ಬಟ್ ಆ ಮಸಾಲ ಒಂದು ತುಂಬ ಚೆನ್ನಾಗಿದೆ. ಲೈಟಾಗಿ ಮುಟ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟೆ, ಭಾರಿ ಇದೆ. ಟೇಸ್ಟ್ ಮಾಡೋಣ ಈಗ. ಓ, ಒಳ್ಳೆ ಫ್ಲೆಶ್ ಬಾಂಗಡ ಅಂತು. ಟೇಸ್ಟ್ ಮಾಡೋಣ. ಓಹೋ, ಅಲ್ಟಿಮೇಟ್ ಟೇಸ್ಟು. ಫಿಶು ಫ್ರೆಶ್ ಇದೆ, ಬಟ್ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಅದ್ರ ಮೇಲೆ ಇರುವಂಥ ಒಂದು ಮಸಾಲ. ಆ ಮಸಾಲ ಒಂದು ಹುಳಿ ಗೊತ್ತಾಗುತ್ತೆ. ಲೈಟಾಗಿ ಒಂದು ಸ್ಪೈಸ್ ಇದೆ, ಬಟ್ ಒಂದು ಫೈನ್ ಫ್ಲೇವರ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಲೈಟಾಗಿ ಮಸಾಲ ಜೊತೆಗೆ ಬೆಸ್ಟ್ ಟೇಸ್ಟ್. ಪ್ರಾಪರ್ ಮಸಾಲ. ನೀವು ಬಂದರೆ ಅಂತೂ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಹಾಕಿಸ್ಕೊಂಡು ಫ್ರೈ ಮಾಡಿಸ್ಕೊತೀನಿ. ತುಂಬ ಇಷ್ಟಪಡ್ತೀರಾ. ಆ ಮಸಾಲಗೋಸ್ಕರ ನೀವು ಬರ್ಬೋದು. ಸ್ಟಾರ್ಟಿಂಗೇ ಒಂದು ಬೆಸ್ಟ್ ಟೇಸ್ಟ್, ಫ್ರೆಶ್ ಮೀನು ವಿತ್ ಟಾಪ್ ನಾಚ್ ಮಸಾಲ. ಮೇಯ್ನು ಖುಷಿಯಾಗೋ ವಿಚಾರ ಏನಂದರೆ ಇದು ಹೋಟೆಲ್ ಅಲ್ಲ, ಇದು ಮನೇಲಿ ನೀವು ಊಟ ಮಾಡಬೇಕಂದ್ರೆ ಪಕ್ಕಾ ಬನ್ನಿ. ತುಂಬ ಇಷ್ಟಪಡ್ತೀರಾ. ಅವ್ರೇನು ತಿಂತಾರೋ ಸೇಮ್ ಫುಡ್ಡೇ ನಿಮಗೆ ಕೊಡ್ತಾ ಇರೋದು. ಲೈಕ್ ಯಾವ ಥರ ಹೇಳ್ಬೇಕಂದ್ರೆ ಯಾವುದೇ ಥರ ಕಲರ್ಸ್, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಯಾವುದೂ ಥರ ಆಗದೆ ಮನೆಯಲ್ಲಿ ಯಾವ ಥರ ಮಾಡ್ತಾರೋ ಕರಾವಳಿ ಸ್ಟೈಲ್ ಆ ಥರನೇ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ಬರ್ತಾರೆ. ಓಪನಿಂಗು ಬಾಂಗಡೆ ಮೀನು. ಬಾಂಗಡೆ ಅಂದರೆ ಬೈತೀರ ಆಮೇಲೆ ಈ ಕಡೆ ನೋಡೋರು. ಬಂಗುಡೆ ಒಂದು ಒಳ್ಳೆ ಟೇಸ್ಟು, ಬಟ್ ತಿಂತಾನೆ ಇರಬೇಕಂತ ಅನಿಸ್ತಾ ಇದೆ ಈ ಮಸಾಲ ಟೇಸ್ಟಿಗಂತೂ. ಬಾಯ್ಲ್ಡ್ ರೈಸ್ ಒಟ್ಟಿಗೆ ಫಿಶ್ ಗ್ರೇವಿ ಹಂಗೆ ಕಲಿಸ್ಕೊಂಡು ಒಂದು ಬೈಟ್. ತುಂಬ ಚೆನ್ನಾಗಿದೆ, ಫ್ಲೇವರ್ಫುಲ್ ಬಟ್ ಲೈಟಾಗಿ ಮೈಲ್ಡರ್ ಫ್ಲೇವರ್. ಮಸಾಲೆ ಭರಿತವಾಗಿರುವಂಥ ಒಂದು ಗ್ರೇವಿ. ಆ ಮಸಾಲ ಕ್ಲೀನಾಗಿ ಗೊತ್ತಾಗುತ್ತೆ. ಬಾಯ್ಲ್ಡ್ ರೈಸ್ ಒಟ್ಟಿಗೆ ಆ್ಯಪ್ಟ್ ಆಗಿದೆ, ಬಟ್ ಹೀಗೆ ವೈಟ್ ರೈಸ್ ಒಟ್ಟಿಗೆ ಒಂದು ಡೀಸೆಂಟ್ ಟೇಸ್ಟ್ ಆಗಿರ್ಬೋದು. ಬಟ್ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಒಂದು ಪ್ರಾಪರ್ ಆ್ಯಪ್ಟ್ ಆಗಿರುವಂಥ ಒಂದು ಇದು. ಇದ್ರ ಜೊತೆಗೆ ಲೈಟಾಗಿ ಬಾಂಗಡ ಮೀನು ಅದರಲ್ಲಿರುವಂಥ ಒಂದು ಮಸಾಲ ತೊಗೊಂಡು ತಿಂದಿರುವಂತೂ ಸೂಪರ್ ಇರುತ್ತೆ. ಇದು ತಿಂದು ಒಂದು ಬೇಸ್ ಆಗಿದೆ. ಬಟ್ ಇದ್ರ ಜೊತೆಗೆ ಹಾಗೆ ಒಂದು ನನ್ನ ಪರ್ಸನಲ್ ರೆಕಮೆಂಡೇಷನ್ ತಿನ್ನೋಕ್ಕಾಗಲ್ಲ, ಬಟ್ ಆ ಮಸಾಲ ಹಿಡ್ಕೊಂಡು ತಿಂದಾಗಂತೂ ಅಲ್ಟಿಮೇಟ್ ಟೇಸ್ಟು. ನೀಟು ಆ ಮಸಾಲ ಪ್ಲಸ್ ಈ ಫ್ಲೇವರು ಎಷ್ಟು ಯಥೇಚ್ಛವಾಗಿದೆ ಗೊತ್ತಾ, ಸಖತ್ ಟೇಸ್ಟು. ಲೈಟಾಗಿ ಡ್ರೈ ಫಿಶ್ ಚಟ್ನಿ ಪುಡಿ ಕೊಟ್ಟಿರೋದು ಹಂಗೆ ತೊಗೊಂಡು ರೈಸಲ್ಲಿ ಹಿಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್. ಜಸ್ಟ್ ವಾಟ್ರಿ ಆಗಿರುವಂಥ ಒಂದು ಗ್ರೇವಿಯಲ್ಲಿ ಕೊಬ್ಬರಿ ಎಲ್ಲ ಸಿಕ್ಕಿದಾಗ ಒಂದು ಜ್ಯೂಸಿನೆಸ್ ಫಾರ್ಮ್ ಆಗುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಚೆನ್ನಾಗಿದೆ. ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕಿಲ್ಲ ಹಾಗೆ ತಿನ್ನಿ, ಸ್ವಲ್ಪ ಸ್ಟ್ರಾಂಗ್ ಹುಳಿ ಗೊತ್ತಾಗುತ್ತೆ. ಬಟ್ ಒಂದು ಫ್ಲೇವರ್ ಆಗಿ ಬೆಸ್ಟ್ ಆಗಿದೆ. ಕೊಬ್ಬರಿ ಸಿಕ್ಕಿದಾಗಂತೂ ಕಷ್ಟ ಜ್ಯೂಸ್ ಔಟ್ ಆಗುತ್ತೆ. ಆವಾಗ ಒಂದು ಗ್ರೇವಿ ಟೈಪಲ್ಲಿ ಫಾರ್ಮ್ ಆಗುತ್ತೆ ಬಾಯಲ್ಲಿ, ಒಂದು ಬೆಸ್ಟ್ ಟೇಸ್ಟು. ಈಗ ಕಬಾಬ್ ಟೇಸ್ಟ್ ಮಾಡೋಣ. ಕರಾವಳಿಯಲ್ಲಿ ಕಬಾಬ್ ಈ ಸಲ ಎಲ್ಲೇ ಮಾಡೋದು ನಾನು ಕರಾವಳಿ ಟೇಸ್ಟಲ್ಲಂತೂ ಕಬಾಬ್ನಲ್ಲಿ ಎಲ್ಲೂ ಟೇಸ್ಟೇ ಮಾಡಿಲ್ಲ. ಇಲ್ಲಿ ಕಬಾಬ್ ಮಾಡ್ತೀರ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ತೊಗೊಂಡೆ. ಮುಟ್ಬೇಕಾದ್ರೆ ಗರಿಯಾಗಿ ಫೀಲ್ ಆಗುತ್ತೆ. ಮೂಳೆ ಬಂದ್ಬಿಟ್ಟೈತಲ್ಲ ಗುರು. ಚೆನ್ನಾಗೇ ಬೇಯಿಸ್ತಾರೆ, ಪರವಾಗಿಲ್ಲ, ಚೆನ್ನಾಗಿದೆ. ಟೇಸ್ಟ್ ಮಾಡೋಣ. ಸಿಂಪಲ್ಲು
ಬಟ್ ಮಸಾಲ ಚೆನ್ನಾಗಿದೆ. ನಮ್ಮೂರ ಕಡೆ ಮಾಡೋ ಕಬಾಬ್ ಥರ ಇಲ್ಲ, ಈ ಸೆಕ್ಟ್ರಲ್ಲಿ ಮಾಡೋ ಥರ ಇದೆ. ಬಟ್ ಒಂಥರ ಸೂಪರ್ ಆಗಿದೆ. ಈ ಕಬಾಬ್ ಅಂತೂ ಮನೆ ಥರ ಗೊತ್ತಾಗ್ತಾಯಿಲ್ಲ, ಕಮರ್ಷಿಯಲ್ ಟೇಸ್ಟ್ ಕೊಡ್ತಾ ಇದೆ. ಬಟ್ ಕ್ರಿಸ್ಪಿಯಾಗಿ ಪೀಸ್ ಜೊತೆ ಇಟ್ಕೊಂಡು ತಿಂದಾಗ ಸೂಪರ್ ಟೇಸ್ಟು. ಕರುಮ್ 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 ಅಂತ ನನಗೆ ಗೊತ್ತಾಗ್ತಿದೆ, ಮೈಕಲ್ಲಿ ಕೇಳಿಸೋದೇ ಗೊತ್ತಿಲ್ಲ. ಬಟ್ ಕಬಾಬ್ ತುಂಬ ಚೆನ್ನಾಗಿದೆ. ಫಿಶ್ ಆ್ಯಂಡ್ ಟೇಸ್ಟ್ ಮಾಡಲ್ಲ ಅಂದರೆ ಮೀಲ್ తీసుಕೊಳ್ಳಿ, ಕಬಾಬ್ ತಿನ್ನಿ, ಒಂದು ಬೆಸ್ಟ್ ಕಾಂಬೋ ಆಗಿರುತ್ತೆ. ನೆಕ್ಸ್ಟ್ ಐಟಮ್ ಇದು 3 ನೋಟ್ ಡಿಸ್ಕೌಂಟ್ ಅಂತ ನನಗೆ ಈಗಲೂ ಗೊತ್ತಿಲ್ಲ ಕನ್ಫರ್ಮು. ಬಟ್ ಹೇಗಿದೆ ನೋಡಿ, ಚೆನ್ನಾಗಿ ಬೇಯಿಸಿಬಿಟ್ಟಿದ್ದಾರೆ. ಇದಂತೂ ಮಸಾಲಾನೇ ಫುಲ್ ಆ್ಯಂಡ್ ಫುಲ್ ಕವರಪ್ ಆಗಿಬಿಟ್ಟಿದೆ. ಟೇಸ್ಟ್ ಮಾಡೋಣ. ಇಲ್ಲಿ ನೋಡಿ, ಅಲ್ಲೇ ಹೆವಿ ಮಸಾಲ. ನೀವು ಇಲ್ಲಿ ಬಂದುಬಿಟ್ರೆ ನನಗೆ ಬಂಗುಡೆ ಕಾಮನ್ ಆಗಿ ಇಷ್ಟ, ಎಲ್ಲ ಕಡೆ ಅದೇ ತೊಗೋತೀನಿ. ಬಟ್ ಇಲ್ಲಿ ಬಂದುಬಿಟ್ರೆ ಈ ಲೋಕಲ್ ಸ್ಪೆಷಲ್ ಫಿಶ್ನ ಮಾತ್ರ ಟ್ರೈ ಮಾಡಿ, ಯಾಕಂದರೆ ಅದು ಬೆಂಗಳೂರಲ್ಲಿ ಸಿಗೋಲ್ಲ, ಸಿಕ್ಕಿದ್ರು ನಾವು ತಗೊಳ್ಳಲ್ಲ. ಸೊ ಆ ಊರಲ್ಲಿ ಏನೇನು ಫೇಮಸ್ ಅದನ್ನು ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಲೆಟ್ಸ್ ಟೇಸ್ಟ್ ದಿಸ್. ಒಂದು ಸಾಫ್ಟ್ನೆಸ್ ಗೊತ್ತಾಗಲ್ಲ, ಕಾಣೆ ತಿಂದಾಗ ನಿಮ್ಗೊಂದು ಲೈಟ್ನೆಸ್ ಕೊಡುತ್ತಲ್ಲ. ಬಟ್ ಈ ಬಂಗುಡೆ, ಈ ಮೀನು ತಿಂದಾಗಂತೂ ಒಂಥರ ಹಾರ್ಡ್ನೆಸ್ ಇರುತ್ತೆ. ಲಿಟ್ರಲಿ ಒಂದು ಮೀಟ್ ಕಚ್ತಾ ಇದ್ದೇನೆ ಅಂತ ನಿಮಗೆ ಫೀಲ್ ಆಗುತ್ತೆ. ಲೈಟಾಗಿ ಇದ್ಬಿಟ್ರೆ ಒಂಥರ ತೆಳುವಾಗಿ ಅಷ್ಟು ಫೀಲ್ ಸಿಗಲ್ಲ. ಬಟ್ ಇದಂತೂ ಪ್ರಾಪರ್ ಫೀಲ್ ಇದೆ. ಮೂರಕ್ಕೂ ಸೇಮ್ ಮಸಾಲ, ಬಟ್ ಒಂದು ಬೆಸ್ಟ್ ಟೇಸ್ಟ್. ಫಿಶ್ ಚೇಂಜ್ ಆಗುತ್ತಲ್ಲ, ಆ ಮಸಾಲ ಸೇಮ್ ಇದ್ದರೂ ಕೂಡ ಫಿಶ್ ಟೇಸ್ಟ್ಗೆ ನಿಮಗೆ ಡಿವಿಯೇಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಫಿಶ್ಶು. ಏನಪ್ಪ ಬಂದು ಒಂದು 4 ದಿವಸ ಆಯಿತು, ದಿಢೀರಿಂದ ಫೀವರಿಶ್ಶು ಆಗ್ತಾಯಿಲ್ಲ. ಹೆವಿ ಕೋಲ್ಡು, ತಲೆಭಾರ, ನಾಳೆ ಹೊರಡಬೇಕು. ಸೊ ಅದಕ್ಕೋಸ್ಕರ ಒಂದೇ ದಿವಸಕ್ಕೆ 3 ಶೂಟ್ ಹಾಕೊಂಡು ಮಾಡ್ತಾಯಿದ್ದೀನಿ. ನಾನಂತೂ ನೋಡೋಣ ಗೊತ್ತಾಗುತ್ತೆ, ಹೆವಿ ಡಿಸಿಯಾಗಿ ಟಯರ್ಡ್ ಆಗಿದ್ದೀನಿ. ಬಾಂಬು ಬಂದರೆ ಅಂತೂ ನೀವು 150-200 ರುಪೀಸ್ಗೆ ಒಬ್ಬರು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. 50 ರೂಪಾಯಿ ಅನ್ಲಿಮಿಟೆಡ್ ಊಟ. ಒಂದು ಫಿಶ್ ಯಾವ್ದಾದ್ರು ತೊಗೊಳ್ಳಿ, ಆ ಫಿಶ್ ಜೊತೆಗೆ ವೈಟ್ ರೈಸ್ ಹಾಕೊಂಡು ತಿಂದಾಗಂತೂ ಬಾಂಬ್ ಆಗಿರುತ್ತೆ, ಹೊಟ್ಟೆ ತುಂಬುತ್ತೆ, ಬೆಸ್ಟ್ ಆಗಿರುತ್ತೆ. ಇಲ್ಲ ಫುಲ್ಲು ಟೇಸ್ಟ್ ಮಾಡ್ತೀರಾ, ಬ್ಯಾಂಗ್ಳೂರು ಕಡೆಯಿಂದ ಬರ್ತೀರ ಅಂದರೆ ಎಲ್ಲ ಮೀನು ತೊಗೊಬಿಡಿ, ಎಲ್ಲರೂ ಶೇರ್ ಮಾಡ್ಕೊಂಡು ಒಂದೊಂದಾಗಿ ತುತ್ತಾಗ್ತೀನಿ, ಸೂಪರ್ ಆಗಿರುತ್ತೆ. ಅದು ವೈಟ್ ರೈಸ್ ಜೊತೆ ಇಟ್ಕೊಂಡು ತಿಂದಾಗಂತೂ ಭಾರಿ ಟೇಸ್ಟು. ನಾನು ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಅಮ್ಮಾಸ್ ಬಾಳೆ ಎಲೆ ಮೀನು ಊಟ ಒಂದು ಸಪೋರ್ಟ್ ಮಾಡಿ. ಈ ಕಡೆ ಟ್ರಾವೆಲ್ ಮಾಡ್ತೀನಿ ಅಂದರೆ ತುಂಬ ಇಷ್ಟಪಡ್ತೀರಾ. ಫೈನಲ್ ಐಟಮ್, ಕೊನೆ ಐಟಮ್, ನೀವೊಂದು ಫಿಶು ತಿಂದ್ಬಿಟ್ಟು ನಾನು ಕೂಡ ಓಡ್ತೀನಿ. ಫೈನಲ್ ಐಟಮ್ ಲಾಸ್ಟ್ ಹೆಸರು ನಿಜ ಗೊತ್ತಾಗ್ತಾ ಇಲ್ಲ, ಬೇಕಾದ್ರೆ ಇದು 3 ಅಂತ ಅನ್ಕೊಬಿಡಿ, ಅದನ್ನು ಡಿಸ್ಕೋ ಆಗಿರಲಿ. ವಾವ್, 3ವೇ ನಾನು ಹೇಳಿರೋದು ಒಳ್ಳೆ ಫಿಶ್ಶು. ಕೊಡ್ಡಾಯಿ ಅಂತ ಒಂದಿತ್ತು, ನಾನು ಲಾಸ್ಟ್ ಟೈಮು ಒಂದು ಕಾರ್ಕಳ ಬಜಗೋಳಿ ಹತ್ರ ಒಂದು ಮಾಡಿರ್ತೀನಿ, ಅಲ್ಲಿ ಕೊಡ್ಡಾಯಿ ಕೊಟ್ಬಿಟ್ರು, ಒಂಥರ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಮೀಟಿಯಾಗಿರೋದು ಕೇಳ್ಬಿಟ್ಟು 3 ಇಸ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ ಇದನ್ನು. ಇದು ಸಿಮಿಲರ್ ಟೇಸ್ಟು, ಚೆನ್ನಾಗಿದೆ. ಬಟ್ ಏನೇಂದ್ರು ಇದು ಒಂದು ತಿನ್ನಿ ಸ್ವಲ್ಪ ಹೆವಿ ಆದಾಗ ಅನಿಸ್ತಾ ಇದೆ. ಈ ಜೊತೆಗೆ ರೈಸ್ ಹಿಡ್ಕೊಂಡು ತಿಂದ್ರೆ ಏನೋ ಪರ್ಸ್ನಲ್ ಸ್ಯಾಟಿಸ್ಫಿಕೇಶನ್ ನನಗಂತೂ. ಈ ಮಸಾಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಯಾವ ಥರ ರುಚಿ ಇದೆ ಗೊತ್ತಾ? ಆ ಹೋಟ್ಲದು ನಾರಾಯಣ ಹೋಟೆಲ್, ನಾರಾಯಣಲ್ಲಿ ಎಕ್ಸ್ಟ್ರಾ ಮಸಾಲ ಕೊಡ್ತಾರೆ. ಆ ಮಸಾಲ ಸೇರಿಸ್ಕೊಂಡು ವೈಟ್ ರೈಸಲ್ಲಿ ಇಟ್ಕೊಂಡು ತಿಂತೀವಲ್ಲ, ಸೇಮ್ ಟು ಸೇಮ್ ಅದೇ ರುಚಿ ಕೊಡ್ತಾ ಇದೆ. ಒಂದು ಬೆಸ್ಟ್ ಟೇಸ್ಟಲ್ಲಿ ಸರ್ವ್ ಮಾಡಿಕೊಂಡು ಬರ್ತಿರೋವಂಥ ಒಂದು ಸ್ಪಾಟು. ಕ್ಲೀನಾಗಿ ಹೇಳಬೇಕಾದ್ರೆ ತೋಟದ ಮಧ್ಯೆ ಮನೇಲಿ ಸಿಗುವಂಥ ಮನೆ ಊಟ, ಅದು ಬಾಳೆ ಎಲೆ ಮೀನು ಊಟ. ಸೊ ಈ ಕಡೆ ಬಂದಾಗ ಪಕ್ಕ ಟ್ರೈ ಮಾಡಿ, ಅವ್ರಿಗೊಂದು ಸಪೋರ್ಟ್ ಕೊಡಿ ಅಂತಲೇ ಹೇಳ್ತೀನಿ. ಅಮ್ಮಾಸ್ ಬಾಳೆ ಎಲೆ ಮೀನು ಊಟ ಗೈಸ್. ಕಾರ್ಕಳದಿಂದ ನೆಲ್ಲಿಕಾರ್ ಟುವರ್ಡ್ಸ್ ಹೋಗ್ಬೇಕಾದ್ರೆ ಸಿಗುವಂಥ ಒಂದು ಲೊಕೇಶನ್, ಜಾಗದ ಎಕ್ಸಾಕ್ಟ್ ಲೊಕೇಶನ್, ಪ್ರೈಸಿಂಗು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೋಟ್ ಮಾಡಿ. ಓಕೆ, ಈಗ ತೊಗೊಂಡಲ್ಲ 3 ಮೀನು, ಈ 3 ಮೀನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಜಾನೆಟ್ ಶ್ವೇತಾ. ಓಕೆ, ಅಮ್ಮಾಸ್ ಬಾಳೆ ಎಲೆ ಮೀನು ಊಟ ಹೌದು, ಮನೇಲೇ ಮಾಡ್ತಾ ಇದ್ದೀರಾ? ಹೌದು. ಎಷ್ಟು ವರ್ಷ ಶುರುವಾಗಿ? ವರ್ಷ ಆಗ್ಲಿಲ್ಲ, ಜಸ್ಟ್ ಮಂತ್ ತಿಂಗಳುಗಳಾಗಿದೆ. ಹೌದು. ಏನೇನು ಸಿಗುತ್ತೆ ಇಲ್ಲಿ? ಮೀನು ಇಲ್ಲಿ ನೋಡ್ಬೋದು, ಫಿಶ್ ಫ್ರೈ, ತವಾ ಫ್ರೈ, ಮತ್ತೆ ಫಿಶ್ ಮೀಲ್ಸ್, ಮತ್ತೆ ಚಿಕನ್ ಕಬಾಬ್, ಚಿಕನ್ ಐಟಮ್ಸ್. ಎಷ್ಟು ಮೀಲ್ಸ್ ಬೆಲೆ? ಮೀಲ್ಸ್ 50 ರೂಪೀಸ್, ಅನ್ಲಿಮಿಟೆಡ್. ರೈಸ್ ಅನ್ಲಿಮಿಟೆಡ್ ಇರುತ್ತೆ? ಅನ್ಲಿಮಿಟೆಡ್, ಎಲ್ಲ ಅನ್ಲಿಮಿಟೆಡ್. ಎಲ್ಲ ಅನ್ಲಿಮಿಟೆಡ್. ಓಕೆ, ಫಿಶ್ ಯಾವ ವೆರೈಟಿ ಸಿಗುತ್ತೆ ಇಲ್ಲಿ? ಫಿಶ್ 4 ವೆರೈಟೀಸ್ ಯೂಶಲಿ ನಾವು ಇಡ್ತೇವೆ ಅಂತೇಳಿ. ಬಂಗ್ಡೆ, ಡಿಸ್ಕೋ ಮತ್ತೆ ಮುರು ಜಾಸ್ತಿ ಆಗಿರ್ತದೆ, ಬೂತಾಯಿ. ಮತ್ತೆ ಇವತ್ತು ಕೊಡ್ಡಾಯಿ ಉಂಟು ಎಕ್ಸ್ಟ್ರಾ, ದೊಡ್ಡ ಬಂಗ್ಡೆ ಮತ್ತೆ ಸಣ್ಣ ಬಂಗ್ಡೆ 2 ಟೈಪ್ ಅಲ್ಲಿ ಕೂಡ ಇರ್ತೇವೆ. ಜಾಸ್ತಿಯಾಗಿ ಒಂದು 6 ವೆರೈಟಿ ಹಾಗಿರ್ತದೆ, ಆ ತರ ಇರುತ್ತೆ ಹಾಗೆ. ಓಕೆ, ಪ್ರೈಸಸ್ ಯಾವ ತರ ಇರುತ್ತೆ? ಮೀನ್ ಯಾವ ತರ ಇರಬಹುದು? ಮೀನ್ ಡಿಪೆಂಡ್ಸ್, ಸೀಸನಲ್ ಮತ್ತೆ ಡಿಪೆಂಡ್ಸ್. ನಮ್ಗೆ ಕಮ್ಮಿಗೆ ಸಿಕ್ಕಿದ್ರೆ ನಾವು ಕೂಡ ಕಮ್ಮಿ ಕೊಡ್ತೇವೆ. ಓಕೆ, ಡನ್. ಇದರ ಟೈಮಿಂಗ್ಸ್ ಮ್ಯಾಮ್?
ಟೈಮಿಂಗ್ಸ್ 12ಗೆ ಸ್ಟಾರ್ಟ್ ಆಗ್ತದೆ, 11:30 ಜಾಸ್ತಿಯಾಗಿ ಸ್ಟಾರ್ಟ್ ಮಾಡ್ತೇವೆ. 11:30 to 3:34, 4ಗೆ ಎಂಡ್ ಮಾಡ್ತೇವೆ. ಪುನಃ ಡಿನ್ನರ್ ಸರ್ವ್ ಮಾಡ್ತೇವೆ 7 to 10 o'clock ತನಕ ಇರುತ್ತೆ. 10 o'clock. ರಜೆ ಏನಾದ್ರೂ ಇದೆಯಾ? ಇಲ್ಲ, 7 ದಿವಸನೂ ಸಿಗುತ್ತಾ? 7 ದಿವಸನೂ ಸಿಗುತ್ತೆ. 7 ದಿವಸ ಕೂಡ ಸಿಗತ್ತೆ. ಬಟ್ ಅದೇ ಇನ್ ಕೇಸ್ ನಮ್ಗೆ ಪರ್ಸನಲ್ ಕೆಲಸ ಇದ್ರೆ ರಜೆ ಇರುತ್ತೆ. ಅದು ನಾವು ಇನ್ಸ್ಟಾಗ್ರಾಮ್ ಮತ್ತೆ ಇದರಲ್ಲಿ ಗೂಗಲ್ ಅಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪೇಜ್ ಇದೆ. ಹೌದು, ಇನ್ಸ್ಟಾ ಕೂಡ ಪೇಜ್ ಇದೆ, ಗೂಗಲ್ ಅಲ್ಲಿ ಕೂಡ ಇದ್ದೇವೆ. ಓಕೆ, ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೇವೆ ಬಂದಿದ್ದ ದಿನ. ಸೂಪರ್. ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ನೆಲ್ಲಿಕರ್, ಕಾರ್ಕಳದಿಂದ 18 ಕಿಲೋಮೀಟರ್ಸ್, ನೆಲ್ಲಿಕರ್ ಚರ್ಚ್ ಹತ್ರ, ಜಸ್ಟ್ ನೆಲ್ಲಿಕರ್ ಮತ್ತೆ ಹೊಸಮರಿನ ಮಿಡ್ಲಿಗೆ. ಓಕೆ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಕೂಡ ಫೈಂಡ್ ಔಟ್ ಮಾಡಬಹುದು, ಕರೆಕ್ಟ್ ಲೊಕೇಶನ್ ಸಿಗ್ತಾ ಉಂಟು ಈಗ. ಓಕೆ ಡನ್. ನೀವು ಮನೆಯವರೇ ನಡೆಸ್ಕೊಂಡು ಬರ್ತಾ ಇದ್ದೀರಾ? ಫ್ಯಾಮಿಲಿ ಅವರೇ ನಡೆಸ್ಕೊಂಡು ಬರ್ತಾರೆ, ಅಪ್ಪ ಅಮ್ಮ ನಾನು ಮತ್ತೆ ಅಕ್ಕ. ಓಕೆ ಸೂಪರ್. ಇವತ್ತು ಅಂತ ಹೇಳಿದ್ರೆ ಅಕ್ಕ ಇಲ್ಲ, ಹಾಗೆ ಓಕೆ ಡನ್. ನಾವಿಬ್ರೇ ಇದ್ದೇವೆ, ಅಮ್ಮ ಒಳಗಿದ್ದಾರೆ ಹಾಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಗೈಸ್, ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ ಬಾಯ್.